ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಮನೆಯಲ್ಲೇ ಕಬಾಬ್ ಪುಡಿನ ತಯಾರಿಸ್ಕೊಂಡು ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ. ಹೊರಗಡೆ ತಂದು ನಾವು ಮಾಡೋದಕ್ಕಿಂತನೂ ತುಂಬಾ ರುಚಿಯಾಗಿ ಬರುತ್ತೆ. ಮನೆಯಲ್ಲೇ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಿರುತ್ತೆ, ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರ್ಧ ಕೆಜಿ ಕಬಾಬ್ ಮಾಡೋದಕ್ಕೆ ಒಂದು ಕುಟ್ಟಾಣಿಗೆ 4 ಲವಂಗನ ಹಾಕೋತಾ ಇದ್ದೀನಿ. ಆನಂತರ ಇದಕ್ಕೆ 10 ರಿಂದ 12 ಕಾಳು ಮೆಣಸನ್ನು ಹಾಕೋತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಆನಂತರ 1 ಇಂಚಷ್ಟು ಚಕ್ಕೆನ ಹಾಕೋತಾ ಇದ್ದೀನಿ. ಆನಂತರ ಸ್ವಲ್ಪ ಜಾವತ್ರಿನ ಹಾಕೋತಾ ಇದ್ದೀನಿ. ನೋಡಿದ್ರಲ್ಲ, ಅಷ್ಟೇ ಪ್ರಮಾಣದಲ್ಲಿ ಹಾಕೋಬೇಕು. ಆನಂತರ ನೋಡಿ, ಚಕ್ರ ಮೊಗ್ಗು ಇರುತ್ತಲ್ಲ, ಅದರಲ್ಲಿ 1 ಪೀಸ್ ಮಾತ್ರ ಹಾಕೋಬೇಕು. ಅರ್ಧ ಕೆ ಜಿಗೆ ಇಷ್ಟಿಷ್ಟೇ ಸಾಮಾನುಗಳನ್ನ ನಾವು ಹಾಕೋಬೇಕು. ಆನಂತರ ಕಲ್ಲು ಹೂವು ಇಷ್ಟನ್ನೇ ಹಾಕೋಬೇಕು. ಹಾಕ್ಕೊಂಡು ಇದನ್ನು ನಾವು ನೈಸಾಗಿ ಪುಡಿ ಮಾಡ್ಕೋಬೇಕು, ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಆನಂತರ ಒಂದು ಪಾತ್ರೆಗೆ ಪುಡಿ ಮಾಡಿದಂಥ ಎಲ್ಲ ಪುಡಿನೂ ಹಾಕ್ಕೋಬೇಕು. ಅರ್ಧ ಕೆ ಜಿ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಅಷ್ಟು ಪುಡಿ ಹಾಕ್ಕೊಂಡು ಆನಂತರ 2.5 ಟೀ ಚಮಚದಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಖಾರದ ಪುಡಿ ಎಷ್ಟು ಖಾರ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಆನಂತರ 3 ಟೀ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. 3 ಟೀ ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಆನಂತರ 1 ಹಿಡಿಯಷ್ಟು ಕರಿಬೇವನ್ನು ಹಾಕೋತಾ ಇದ್ದೀನಿ. ಕರಿಬೇವು ಒಂದು ಒಳ್ಳೆ ರುಚಿ ಕೊಡುತ್ತೆ. ಆನಂತರ ಮಧ್ಯಮ ಗಾತ್ರದ 1 ನಿಂಬೆಹಣ್ಣನ್ನು ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. ದೊಡ್ಡದಿದ್ದರೆ ಅರ್ಧ ಹಾಕ್ಕೊಳ್ಳಿ ಸಾಕು. ಆನಂತರ ಈ ಪುಡಿನ ಪೂರ್ತಿಯಾಗಿ ಕಲಿಸ್ಕೋಬೇಕು. ಕೊನೆಗೆ ಇದಕ್ಕೆ ನಾವಿವಾಗ ಚಿಕನನ್ನು ಹಾಕ್ಕೊಳ್ಳೋಣ. ಸ್ವಚ್ಛ ಮಾಡಿಟ್ಕೊಂಡಿರೋವಂಥ ಅರ್ಧ ಕೆ ಜಿ ಚಿಕನನ್ನು ಹಾಕೋತಾ ಇದ್ದೀನಿ ನೋಡಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ನೀರು ಹಾಕಬಾರ್ದು. ನಾವು ಚಿಕನನ್ನು ಸ್ವಚ್ಛವಾಗಿ ತೊಳೆದಿಟ್ಕೊಂಡಿರ್ತೀವಲ್ಲ, ಅದ್ರ ಮೇಲಿರೋವಂಥ ತೇವಾಂಶನೇ ಸಾಕಾಗುತ್ತೆ. ಮತ್ತು ಎಕ್ಸ್ಟ್ರಾ ಇದಕ್ಕೆ ನೀರೆಲ್ಲ ಏನು ಹಾಕ್ಕೊಳ್ಳೋದು ಬೇಡ. ಆನಂತರ ಮೊಟ್ಟೆ ಕೂಡ ನಾವು ಹಾಕೋಬಾರ್ದು. ಇದಕ್ಕೆ ಈ ಮಸಾಲೆನೇ ತುಂಬ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ನಾವಿವಾಗ ಚೆನ್ನಾಗಿ ಕಲಸಿ ಒಂದು ತಾಸಾದರೂ ಚೆನ್ನಾಗಿ ನಾವು ನೆನೆಸೋದಕ್ಕೆ ಇಡಬೇಕು. ಆವಾಗ ಕಬಾಬ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅಷ್ಟು ಸಮಯ ಇಲ್ಲ ಅಂದರೆ ಅರ್ಧ ಗಂಟೆನಾದರೂ ನೆನೆಸಿಡಬೇಕಾಗತ್ತೆ. ಇವಾಗ ನಾನು 1 ತಾಸು ನೆನೆಸಿದ್ದೀನಿ ನೋಡಿ. ಚೆನ್ನಾಗಿ ನೆನ್ಕೊಂಡಿದೆ. ಎಲ್ಲ ಮಸಾಲೆ, ಉಪ್ಪು, ಖಾರ ಎಲ್ಲ ಮಸಾಲೆ ಕೂಡ ಚಿಕನ್ನಿಗೆ ಚೆನ್ನಾಗಿ ಹಿಡಿದಿದೆ. ಇದನ್ನು ಒಂದು ಸರಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ಇವಾಗ ಎಣ್ಣೆನ ಕಾಯಕ್ಕಿಟ್ಟಿದ್ದೀವಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಉರಿನ ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ. ಒಂದೊಂದೇ ಪೀಸ್ಗಳನ್ನು ಚಮಚದ ಸಹಾಯದಿಂದ ಹಾಕೋತಾ ಇದ್ದೀನಿ. ಕೈಯಲ್ಲಿ ಹಾಕಿದ್ರೆ ಪದೇ ಪದೇ ಕೈ ತೊಳಿಬೇಕಾಗುತ್ತೆ. ನೀಟಾಗಿ ಎಲ್ಲ ಕಡೆ ನಾವು ಕಲಸಿ ಇಟ್ಕೊಂಡಿರೋದ್ರಿಂದ, ರೆಡಿಯಾಗಿರೋದ್ರಿಂದ ಮಸಾಲೆ ಎಲ್ಲ ಕಡೆ ಹತ್ಕೊಂಡಿದೆ. 1 ಸ್ಪೂನನ್ನು ತಗೊಂಡು ನಾವು ಹಾಕೋತಾ ಬಂದರೆ ಆಯಿತು. ಹಾಕಿದ ತಕ್ಷಣ ತಿರುಗಿಸ್ಬೇಡಿ. 30 ಸೆಕೆಂಡು ಹಾಗೇ ಇರಲಿ. ಉರಿ ಪೂರ್ತಿ ಸಣ್ಣನೂ ಮಾಡಬೇಡಿ, ಜೋರು ಕೂಡ ಇಡಬೇಡಿ, ಮಧ್ಯಮ ಉರಿ ಇರಲಿ. ಆನಂತರ ಒಂದೊಂದೇ ಕಬಾಬ್ ಪೀಸ್ನ ತಿರುಗಿಸಿ ಹಾಕಿ ಆ ಭಾಗನೂ ಚೆನ್ನಾಗಿ ಫ್ರೈ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನ್ ಬೇಯೋದಕ್ಕೆ ಜಾಸ್ತಿ ಏನು ಸಮಯ ಬೇಡ. 2 ರಿಂದ 3 ನಿಮಿಷದಷ್ಟು ಕಾಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ತಿರುಗಿಸಿ ಹಾಕ್ಕೊಂಡು ಈ ನೊರೆ ಎಲ್ಲ ಕಡಿಮೆ ಆಗ್ತಾ ಬರಬೇಕು. ಅಲ್ಲಿಗೆ ಚೆನ್ನಾಗಿ ಚಿಕನ್ ಬೆಂದಿದೆ ಅಂತ. ಬಣ್ಣ ಕೂಡ ಒಳ್ಳೆ ಬಣ್ಣ ಬಂದಿದೆ ನೋಡಿ. ನಾವು ಮನೆಯಲ್ಲೇ ಮಾಡಿದಂಥ ಖಾರದ ಪುಡಿನ ಹಾಕ್ಕೊಂಡಿರೋದು, ಹಾಗಾಗಿ ಬಣ್ಣ ಕೂಡ ಚೆನ್ನಾಗಿದೆ. ಇದಕ್ಕೆ ಯಾವುದೇ ರೀತಿ ನಾವು ಫುಡ್ ಕಲರ್ನ ಆ್ಯಡ್ ಮಾಡಿಲ್ಲ, ಆದರೂ ಕೂಡ ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ. ಬಣ್ಣ ಬರದೇ ಹೋದರೂ ಪರವಾಗಿಲ್ಲ, ಮನೇಲಿ ಹೋಮ್ ಮೇಡ್ ಖಾರದ ಪುಡಿನೇ ಹಾಕಿ ಮಾಡಿ. ಬಣ್ಣದಲ್ಲಿ ಏನು ಟೇಸ್ಟ್ ಇರಲ್ಲ, ಖಾರದ ಪುಡಿ ಚೆನ್ನಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಇವಾಗ ಕಬಾಬ್ನ ಒಂದೊಂದೇ ತೆಗಿತಾ ಇದ್ದೀನಿ ನಾನು. ಚೆನ್ನಾಗಿ ಎಣ್ಣೆ ಬಸ್ಕೊಂಡು, ಇಲ್ಲೇ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಬಸ್ಬಿಟ್ಟು ತಗೊಳ್ಳಿ. ಆನಂತರ ಇನ್ನೊಂದು ಟ್ರಿಪ್ ಹಾಕ್ತಾಯಿದ್ದೀನಿ ನಾನು. ಎಣ್ಣೆನಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟನ್ನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ಅವಾಗ ಕೂಡ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಒಂದೊಂದು ಕಡೆ ಫ್ರೈ ಆಗುತ್ತೆ, ಒಂದೊಂದು ಕಡೆ ಮೆತ್ತಗಾಗಿಬಿಡುತ್ತೆ ಕಬಾಬು. ಇವಾಗ 30 ಸೆಕೆಂಡ್ ಆದಮೇಲೆ ಇದನ್ನು ಒಂದೊಂದೇ ತಿರುಗಿಸಿ ಹಾಕ್ಕೊಳ್ಳೋಣ. ತಿರುಗಿಸಿ ಹಾಕಿದ ಭಾಗನೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಉರಿ ಮಾತ್ರ ಮಧ್ಯಮ ಉರಿ ಇಟ್ಕೊಂಡಿರಬೇಕು ನೋಡಿ. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಕರಿಬೇವು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದ್ರ ಜೊತೆಯಲ್ಲಿ. ಇವಾಗ
ಚೆನ್ನಾಗಿ ಬಸ್ಕೊಂಡು ತೆಕ್ಕೊಳ್ಳೋಣ. ಕಬಾಬು ಎಲ್ಲ ಕಬಾಬ್ನು ಹೀಗೆ ಕರೆದು ಇಟ್ಕೊಳ್ಳೋಣ. ಕಬಾಬು ನೋಡಿ ರೆಡಿಯಾಗಿದೆ. ಎಷ್ಟು ಒಳ್ಳೆ ಬಣ್ಣ ಕೂಡ ಬಂದಿದೆ, ತುಂಬ ಕ್ರಿಸ್ಪಿಯಾಗಿ ಕೂಡ ಇದೆ, ತುಂಬಾ ರುಚಿಯಾಗಿರುತ್ತೆ. ನಾನು ತೋರಿಸಿರೋ ಅಂಥ ಮಸಾಲ ಪುಡಿನ ಅಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳಿ. ನೀವು ಹೆಚ್ಚಿಗೆ ಪ್ರಮಾಣದಲ್ಲಿ ಮಾಡೋದಾದರೆ ಈ ಮಸಾಲೆನೇ ಡಬಲ್ಲು ತ್ರಿಬಲ್ಲು ಮಾಡ್ಕೊಂಡೋಗಿ. 1 kg ಮಾಡೋದಾದರೆ ಡಬಲ್ ಮಾಡ್ಕೊಳ್ಳಿ, 2 kg ಮಾಡೋದಾದರೆ ಇದರ 4ರಷ್ಟು ಹಾಕ್ಕೊಳ್ಳಿ. ತುಂಬಾ ರುಚಿಯಾಗಿ ಬರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ, ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.